ಫ್ರೆಂಡ್ಸ್, ಫೆಬ್ರವರಿ 2026ರಲ್ಲಿ ಜಾಗತಿಕ ರಾಜಕೀಯ ಭೂಪಟದಲ್ಲಿ ಒಂದು ದೊಡ್ಡ ಬದಲಾವಣೆ ನಡೆಯಲಿದೆ. ಬ್ರೆಜಿಲ್ನ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಲಾ ಡಾ ಸಿಲ್ವಾ ಅವರು ಭಾರತಕ್ಕೆ 5 ದಿನಗಳ ಭೇಟಿ ನೀಡುತ್ತಿದ್ದಾರೆ. ಇದು ಕೇವಲ ಒಂದು ಸಾಂಪ್ರದಾಯಿಕ ಭೇಟಿಯಲ್ಲ, ಬದಲಾಗಿ ವಿಶ್ವದ 2 ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಒಟ್ಟಾಗಿ ಜಾಗತಿಕ ಶಕ್ತಿಯ ಸಮತೋಲನವನ್ನು ಬದಲಾಯಿಸುವ ಒಂದು ಮಾಸ್ಟರ್ ಪ್ಲಾನ್. ಈ ಭೇಟಿಯ ಹಿಂದೆ ಕೇವಲ ವ್ಯವಹಾರವಿಲ್ಲ, ಬದಲಾಗಿ ಅಮೆರಿಕ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವುದು, ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಕ್ಷೇತ್ರದಲ್ಲಿ ಪಾರುಪತ್ಯ ಸಾಧಿಸುವುದು ಮತ್ತು ಚೈನಾಗೆ ಪರ್ಯಾಯವಾಗಿ ನಿಲ್ಲುವುದು ದೊಡ್ಡ ಉದ್ದೇಶವಾಗಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಈ ಐತಿಹಾಸಿಕ ಭೇಟಿಯ ಪ್ರತಿಯೊಂದು ಆಯಾಮವನ್ನು ವಿವರವಾಗಿ ವಿಶ್ಲೇಷಿಸುತ್ತಾ ನೋಡೋಣ. ಬ್ರೆಜಿಲ್ ಲ್ಯಾಟಿನ್ ಅಮೆರಿಕಾದ ಅತಿ ದೊಡ್ಡ ಆರ್ಥಿಕತೆಯಾಗಿದೆ. ಒಂದು ಕಡೆ ಏಷ್ಯಾದ ಶಕ್ತಿ, ಇನ್ನೊಂದು ಕಡೆ ದಕ್ಷಿಣ ಅಮೆರಿಕಾದ ನಾಯಕತ್ವ. ಈ ಇಬ್ಬರೂ ಸೇರಿ ಜಾಗತಿಕ ದಕ್ಷಿಣ ಎಂಬ ಕಲ್ಪನೆಯನ್ನು ಕೇವಲ ರಾಜಕೀಯ ಪದದಲ್ಲಿ ಮಾತ್ರವಲ್ಲ, ಒಂದು ಕಾರ್ಯೋನ್ಮುಖ ಬ್ಲೂ ಪ್ರಿಂಟ್ ಆಗಿ ರೂಪಿಸುತ್ತಿದ್ದಾರೆ. ಈ ಭೇಟಿ ಏಕೆ ಮಹತ್ವವಾದುದೆಂದರೆ ಇದು ಕೇವಲ 2 ದೇಶಗಳ ಸಂಬಂಧವಲ್ಲ, ಇದು ಒಂದು ಹೊಸ ಜಾಗತಿಕ ವ್ಯವಸ್ಥೆಯ ಸಂಕೇತ. ಲೂಲಾ ಅವರ ಈ ಭೇಟಿ ಫೆಬ್ರವರಿ 19 ಮತ್ತು 20ರಂದು ದೆಹಲಿಯಲ್ಲಿ ನಡೆದ 2ನೇ ಗ್ಲೋಬಲ್ ಎಐ ಇಂಪ್ಯಾಕ್ಟ್ ಸಮ್ಮಿಟ್ ನೊಂದಿಗೆ ಆರಂಭವಾಗಿತ್ತು. ಭಾರತವು ಇಂದು ಜಗತ್ತಿನ ಡಿಜಿಟಲ್ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತಿದೆ. ಈ ಶೃಂಗಸಭೆಯಲ್ಲಿ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಸೇರಿದಂತೆ 20ಕ್ಕೂ ಹೆಚ್ಚು ದೇಶಗಳ ಮುಖ್ಯಸ್ಥರು ಭಾಗವಹಿಸಿದ್ದರು. ಎಐ ಇನ್ನು ಕೇವಲ ತಂತ್ರಜ್ಞಾನ ಮಾತ್ರವಲ್ಲ, ಇದು ಆರ್ಥಿಕತೆಯ ಹೃದಯ, ಇದು ಭವಿಷ್ಯದ ಉದ್ಯೋಗಗಳ ಮೂಲ, ಇದು ಯುದ್ಧ, ಆರೋಗ್ಯ, ಕೃಷಿ, ಶಿಕ್ಷಣ ಎಲ್ಲವನ್ನೂ ಬದಲಿಸುವ ಶಕ್ತಿ. ಭಾರತ ತನ್ನ ಆಧಾರ್, ಯುಪಿಐ, ಡಿಜಿಟಲ್ ಗವರ್ನರ್ ಮಾದರಿಗಳ ಮೂಲಕ ವಿಶ್ವಕ್ಕೆ ಒಂದು ಹೊಸ ಮಾದರಿಯನ್ನು ತೋರಿಸಿದೆ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಜನರಿಗೆ ತಂತ್ರಜ್ಞಾನ ತಲುಪಿಸುವ ವ್ಯವಸ್ಥೆ ಇದಾಗಿದೆ. ಬ್ರೆಜಿಲ್ ಮತ್ತು ಭಾರತ ಒಟ್ಟಾಗಿ ತಂತ್ರಜ್ಞಾನವನ್ನು ಸಾಮಾನ್ಯ ಜನರ ಏಳಿಗೆಗೆ ಹೇಗೆ ಬಳಸಬಹುದು ಎಂಬ ಬಗ್ಗೆ ಚರ್ಚಿಸಿದೆ. ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸಾಧಿಸಿರುವ ಪ್ರಗತಿಯನ್ನು ಕಲಿಯಲು ಬ್ರೆಜಿಲ್ ಬಹಳ ಆಸಕ್ತಿ ಹೊಂದಿದೆ. ಇದು ಕೇವಲ ತಂತ್ರಜ್ಞಾನದ ವಿನಿಮಯವಲ್ಲ, ಇದು ಒಂದು ಘೋಷಣೆ. 21ನೇ ಶತಮಾನದಲ್ಲಿ ತಂತ್ರಜ್ಞಾನವು ಕೇವಲ ಶ್ರೀಮಂತ ರಾಷ್ಟ್ರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಜಾಗತಿಕ ದಕ್ಷಿಣದ ರಾಷ್ಟ್ರಗಳು ಕೂಡ ಎಐನ ನಿಯಮಗಳನ್ನು ಬರೆಯಲು ಸಿದ್ಧವಾಗಿವೆ. ನಾವು ಭಾರತ ಮತ್ತು ಬ್ರೆಜಿಲ್ನ ನಡುವಿನ ಹಣಕಾಸಿನ ವಿಷಯಕ್ಕೆ ಹೋಗೋದಾದರೆ, ಅಧ್ಯಕ್ಷ ಲೂಲಾ ಅವರು ತಮ್ಮೊಂದಿಗೆ 14 ಸಚಿವರು ಮತ್ತು 300ಕ್ಕೂ ಹೆಚ್ಚು ಉದ್ಯಮಿಗಳನ್ನು ಕರೆತಂದಿದ್ದಾರೆ. ಇದು ಒಂದು ರಾಜಕೀಯ ಭೇಟಿ ಮಾತ್ರ ಅಲ್ಲ, ಇದು ಒಂದು ಆರ್ಥಿಕ ಮಿಷನ್. 2025ರಲ್ಲಿ ಭಾರತ ಮತ್ತು ಬ್ರೆಜಿಲ್ ನಡುವಿನ ವ್ಯಾಪಾರವು $15 ಬಿಲಿಯನ್ ಅನ್ನು ತಲುಪಿತ್ತು. ಆದರೆ ಲೂಲಾ ಅವರ ಪ್ರಕಾರ ಇದು ಸಾಕಾಗುವುದಿಲ್ಲ. ಅವರ ಗುರಿ $30 ರಿಂದ $40 ಬಿಲಿಯನ್. ಏಕೆಂದರೆ ಈ 2 ದೇಶಗಳ ಜಿಡಿಪಿ, ಜನಸಂಖ್ಯೆ, ಸಂಪನ್ಮೂಲಗಳು ಇವೆಲ್ಲವನ್ನು ನೋಡಿದರೆ 15 ಬಿಲಿಯನ್ ಅತಿ ಕಡಿಮೆ. ಭಾರತಕ್ಕೆ ಬ್ರೆಜಿಲ್ನಿಂದ ಕಚ್ಚಾ ತೈಲ, ಸೋಯಾಬೀನ್, ಸಕ್ಕರೆ, ಮಾಂಸ ಮತ್ತು ಲೋಹಗಳು ಬರುತ್ತದೆ. ಬ್ರೆಜಿಲ್ಗೆ ಭಾರತದಿಂದ ಔಷಧಿಗಳು, ವಾಹನಗಳ ಬಿಡಿ ಭಾಗಗಳು, ಐಟಿ ಸೇವೆಗಳು, ರಾಸಾಯನಿಕ ಉತ್ಪನ್ನಗಳು ಹೋಗುತ್ತವೆ. ಭಾರತ ಮತ್ತು ಬ್ರೆಜಿಲ್ ಇಬ್ಬರದು ಪರಸ್ಪರ ಪೂರಕ ಆರ್ಥಿಕತೆ. ಬ್ರೆಜಿಲ್ ಕೃಷಿಯಲ್ಲಿ ಮಹಾಶಕ್ತಿಯಾದರೆ ಇನ್ನು ಭಾರತ ಸೇವಾ ಕ್ಷೇತ್ರದಲ್ಲಿ ಮಹಾಶಕ್ತಿ. ಈ 2 ಮಹಾಶಕ್ತಿಗಳು ಸೇರಿ ಫುಡ್, ಫಾರ್ಮಾ, ಟೆಕ್ ಎಂಬ ತ್ರಿಕೋನವನ್ನು ನಿರ್ಮಿಸುತ್ತಿದ್ದಾರೆ. ಫ್ರೆಂಡ್ಸ್, ಇನ್ನು ಈ ಭೇಟಿಯ ಅತ್ಯಂತ ಮಹತ್ವದ ಚರ್ಚೆ ಎಂದರೆ ಡಿ-ಡಾಲರೈಸೇಷನ್. ಬ್ರೆಜಿಲ್ನ ಅಧ್ಯಕ್ಷ ಲೂಲಾ ಅವರು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಅಮೆರಿಕನ್ ಡಾಲರ್ನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲೇಬೇಕೆಂದು ದೃಢವಾಗಿ ನಂಬಿದ್ದಾರೆ. ಭಾರತ ಮತ್ತು ಬ್ರೆಜಿಲ್ ನಡುವಿನ ವ್ಯಾಪಾರವನ್ನು ಅವರವರ ಸ್ವಂತ ಕರೆನ್ಸಿಯಲ್ಲೇ, ಅಂದರೆ ಭಾರತದ ರೂಪಾಯಿ ಹಾಗೂ ಬ್ರೆಜಿಲಿಯನ್ ರಿಯಲ್ ಇದರಲ್ಲೇ ಏಕೆ ಮಾಡಬಾರದು ಎಂಬುದು ಅವರ ಪ್ರಶ್ನೆ. ಫ್ರೆಂಡ್ಸ್, ಇದು ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಆರ್ಥಿಕ ಕ್ರಾಂತಿಯಾಗಬಹುದೇ? ಇಲ್ಲಿ ಗಮನಿಸಲೇಬೇಕಾದ ಅಂಶವೆಂದರೆ ಲೂಲಾ ಅವರು ಬ್ರಿಕ್ ಕರೆನ್ಸಿ ಎಂಬ ಹೊಸ ಕರೆನ್ಸಿಯನ್ನು ತರಲು ಪ್ರಸ್ತಾಪಿಸುತ್ತಿಲ್ಲ. ಬದಲಾಗಿ ಬ್ರಿಕ್ ರಾಷ್ಟ್ರಗಳ ನಡುವೆ ಸ್ಥಳೀಯ ಕರೆನ್ಸಿ ವ್ಯಾಪಾರವನ್ನು ಉತ್ತೇಜಿಸಲು ಬಯಸುತ್ತಿದ್ದಾರೆ. ಡಾಲರ್ ಮೇಲಿನ ಅವಲಂಬನೆ ಎಂದರೆ ಅಮೆರಿಕದ ಬಡ್ಡಿ ದರದ ನೀತಿ ನಮ್ಮ ಆರ್ಥಿಕತೆಯನ್ನು ಪ್ರಭಾವಿಸುತ್ತದೆ. ಅಮೆರಿಕದ ನಿರ್ಬಂಧಗಳು ನಮ್ಮ ಬ್ಯಾಂಕ್ಗಳನ್ನು ತಡೆಯಬಹುದು. ಆದರೆ ಸ್ಥಳೀಯ ಕರೆನ್ಸಿ ವ್ಯವಸ್ಥೆ ಎಂದರೆ ಸ್ವಾಯತ್ತತೆ,
ಆರ್ಥಿಕ ಭದ್ರತೆ, ವ್ಯಾಪಾರದಲ್ಲಿ ಸ್ಥಿರತೆ. ಇದು ಸುಲಭವಾದ ಕೆಲಸವಲ್ಲ. ಕರೆನ್ಸಿ ನಿಯಮದ ದರ, ಬ್ಯಾಂಕಿಂಗ್ ವ್ಯವಸ್ಥೆ, ವಿಶ್ವಾಸ ಇವೆಲ್ಲ ದೊಡ್ಡ ಸವಾಲುಗಳಾಗಿರುತ್ತದೆ. ಈ ಎಲ್ಲ ಸವಾಲುಗಳ ನಡುವೆಯೂ ಇದು ಭವಿಷ್ಯದ ಬ್ರಿಕ್ ದೇಶಗಳಿಗೆ ಭವಿಷ್ಯದ ದಾರಿಯಾಗಬಹುದು. ಇನ್ನು ರಕ್ಷಣಾ ವಲಯದಲ್ಲಿ ಒಂದು ದೊಡ್ಡ ಸುದ್ದಿ ಇದೆ. ಬ್ರೆಜಿಲ್ನ ಪ್ರಸಿದ್ಧ ವಿಮಾನ ತಯಾರಿಕಾ ಸಂಸ್ಥೆಯಾದ ಎಂಬ್ರಿಯರ್ ಭಾರತದಲ್ಲಿ ತನ್ನ ಉತ್ಪಾದನಾ ಘಟಕವನ್ನು ತೆರೆಯಲು ಯೋಚಿಸುತ್ತಿದೆ ಎಂಬುದು. ಇದು ಮೇಕ್ ಇನ್ ಇಂಡಿಯಾಗೆ ದೊಡ್ಡ ಬಲವಾಗುತ್ತದೆ. ಅಷ್ಟೇ ಅಲ್ಲದೆ ಸಬ್ಮರೀನ್ ನಿರ್ವಹಣೆಗಾಗಿ ಭಾರತದ ಮಜ್ಗಾವ್ ಡಕ್ ಶಿಪ್ ಬಿಲ್ಡಿಂಗ್ ಮತ್ತು ಬ್ರೆಜಿಲ್ನ ನೌಕಾಪಡೆಯ ನಡುವೆ ಒಪ್ಪಂದ ಏರ್ಪಡಲಿದೆ. ಇದು ಕೇವಲ ವ್ಯಾಪಾರವಲ್ಲ, ಇದು ರಕ್ಷಣಾ ಸಹಭಾಗಿತ್ವ. ಇನ್ನು ಆರೋಗ್ಯದ ಕ್ಷೇತ್ರದಲ್ಲಿ ವರ್ಲ್ಡ್ ಫಾರ್ಮಸಿ ಎಂದು ಭಾರತವನ್ನು ಕರೆದ ಲೂಲಾ ಬ್ರೆಜಿಲ್ ಅನ್ನು ವರ್ಲ್ಡ್ಸ್ ಬ್ರಾಂಡ್ ಎಂದು ವರ್ಣಿಸಿದ್ದಾರೆ. ಭಾರತದ ಜನರಿಕ್ ಔಷಧಿಗಳು ವಿಶ್ವದ ಬಡ ರಾಷ್ಟ್ರಗಳಿಗೆ ಜೀವದಾಯಕ. ಬ್ರೆಜಿಲ್ನ ಸಾರ್ವತ್ರಿಕ ಆರೋಗ್ಯ ವ್ಯವಸ್ಥೆಗೆ ಭಾರತದ ಅಗ್ಗದ ಔಷಧಿಗಳು ಅಗತ್ಯವಿದೆ. ಕ್ಷಯರೋಗ, ಕ್ಯಾನ್ಸರ್, ಲಸಿಕೆ ಸಂಶೋಧನೆ ಇವುಗಳಲ್ಲಿ ಸಹಕಾರ ಹೆಚ್ಚಲಿದೆ. ಇದು ಹೆಲ್ತ್ ಡಿಪ್ಲೊಮೆಸಿ. ಆಧುನಿಕ ಯುಗದಲ್ಲಂತೂ ಸ್ಮಾರ್ಟ್ಫೋನ್ನಿಂದ ಹಿಡಿದು ಎಲೆಕ್ಟ್ರಾನಿಕ್ ವಾಹನಗಳವರೆಗೆ ರೇರ್ ಅರ್ತ್ ಮಿನರಲ್ಸ್ ಬಹಳ ಮುಖ್ಯ. ಈ ಖನಿಜಗಳ ಮೇಲೆ ಚೈನಾ ದೀರ್ಘಕಾಲದಿಂದ ಪ್ರಾಬಲ್ಯ ಹೊಂದಿದೆ. ಆದರೆ ಫ್ರೆಂಡ್ಸ್, ಬ್ರೆಜಿಲ್ನ ಬಳಿ ವಿಶ್ವದ ಒಟ್ಟು ಖನಿಜ ನಿಕ್ಷೇಪದ 23% ಇದೆ. ಭಾರತಕ್ಕೆ ಇದು ಒಂದು ಅವಕಾಶ. ಚೈನಾ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಬ್ರೆಜಿಲ್ ಭಾರತಕ್ಕೆ ಅತ್ಯುತ್ತಮ ಪಾಲುದಾರ. ಕೊನೆಯ ನಿರ್ಣಾಯಕ ಖನಿಜಗಳ ಒಪ್ಪಂದವು ಭಾರತದ ಸೆಮಿಕಂಡಕ್ಟರ್ ಮಿಷನ್, ಇವಿ ಮಿಷನ್, ಡಿಫೆನ್ಸ್ ಉತ್ಪಾದನೆಗೆ ಮಹತ್ವದ ತಿರುವಾಗಬಹುದು. ಇದು ಕೇವಲ ವ್ಯಾಪಾರವಲ್ಲ, ಇದು ಜಾಗತಿಕ ಸರಬರಾಜು ಸರಪಳಿಯ ಪುನರ್ವ್ಯವಸ್ಥೆ. ಫ್ರೆಂಡ್ಸ್, ಕೊನೆಯದಾಗಿ ಭಾರತ ಮತ್ತು ಬ್ರೆಜಿಲ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸುಧಾರಣೆಗಾಗಿ ಒಟ್ಟಾಗಿ ಹೋರಾಡುತ್ತಿವೆ. G4 ರಾಷ್ಟ್ರಗಳ ಗುಂಪಿನಲ್ಲಿ ಸದಸ್ಯರಾಗಿರುವ ಇವರು ವಿಶ್ವದ ನಿರ್ಧಾರಗಳಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಧ್ವನಿ ದೊಡ್ಡದಾಗಿರಬೇಕು ಎಂದು ಬಯಸುತ್ತಿದ್ದಾರೆ. ಈ ಎರಡೂ ದೇಶಗಳ ಮೈತ್ರಿ ಒಂದು ಸಂದೇಶ ನೀಡುತ್ತಿದೆ. ಅದು ಸಹಕಾರವೇ ಶಕ್ತಿ. 21ನೇ ಶತಮಾನವು ಕೇವಲ ಹಳೆಯ ಸೂಪರ್ ಪವರ್ಗಳದ್ದೇ ಅಲ್ಲ, ಇದು ಉದಯೋನ್ಮುಖ ರಾಷ್ಟ್ರಗಳದ್ದು. ಭಾರತ ಮತ್ತು ಬ್ರೆಜಿಲ್ ಸೇರಿ ಜಾಗತಿಕ ದಕ್ಷಿಣಕ್ಕೆ ಒಂದು ಹೊಸ ಆತ್ಮವಿಶ್ವಾಸ ನೀಡುತ್ತಿವೆ. ಫ್ರೆಂಡ್ಸ್, ನಿಮಗನ್ನಿಸುತ್ತದೆಯೇ ಈ ಮೈತ್ರಿ ಅಮೆರಿಕ ಮತ್ತು ಚೈನಾಗೆ ಪರ್ಯಾಯವಾಗಬಲ್ಲದ್ದು ಎಂದು? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.